ಬಿಜೆಪಿಯವರು ಏನ್ ಮಾಡುದು ಅಧಿಕಾರ ಇದ್ದಾಗ? ಬರೀ ಲಂಚ, ಬರೀ ಸುಳ್ಳು, ಕನ್ನಡಿಗರಿಗೆ ಲೂಟಿ. ಈಗ ನೀವು ತಾನೇ ಈಗ ಕುವೆಂಪುರವರ ನಾಡಗೀತೆ ನೋಡಿದ್ರಿ. ಸರ್ವ ಜನಾಂಗದ ಶಾಂತಿಯ ತೋಟ, ಹಿಂದೂ ಮುಸಲ್ಮಾನರು ಸೈಕರು ನಾವೆಲ್ಲ ಒಂದೇ ಮಕ್ಕಳು ಅಂತೇಳಿ ಈಗ ತಾನೇ ನೀವು ಕೇಳಿದ್ರಿ. ಬಿಜೆಪಿ ಅವ್ರದ್ದು ಮಾತಾಡ್ತಾ ಇದಾರ. ಒಬ್ಬ ಸಂಸತ್ ಸದಸ್ಯ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನ ಭಾರತದ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂತ ಒಂದು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಇದಕ್ಕೆ ಬಿಡ್ಲಿಕ್ಕೆ ಆಗ್ತದೇನ್ರಿ? ಮನೆಗೂ ತಿಳಿಸ್ಬೇಕು. ನಮಗೆ ಭಗವದ್ಗೀತೆ ಎಷ್ಟು ಮುಖ್ಯನೋ, ಕುರಾನ್ ಎಷ್ಟು ಮುಖ್ಯನೋ, ಬೈಬಲ್ ಎಷ್ಟು ಮುಖ್ಯನೋ, ಈ ದೇಶದಲ್ಲಿರುವಂತ ಎಲ್ಲ ಪ್ರಜೆಗಳಿಗೂ ನಮ್ಮ ಸಂವಿಧಾನವೇ ನಮ್ಮ ಭಗವದ್ಗೀತೆ, ಸಂವಿಧಾನವೇ ಕುರಾನ್, ಸಂವಿಧಾನವೇ ಬೈಬಲ್. ಇದು ನಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಸಂವಿಧಾನವನ್ನ ರಕ್ಷಣೆಗೋಸ್ಕರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಾರಂಭದಲ್ಲೇ ಎಲ್ಲರೂ ಕೂಡ ಈ ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಇವತ್ತು ಬಿಜೆಪಿಯವರು ಬರೀ ಸುಳ್ಳನ ಕಂತೆ. ಈಗೇನೋ ಇಬ್ರು ಬಹಳ ಹೊಂದಾಣಿಕೆ ಮಾಡಿಕೊಂಡು ತಬ್ಬಾಡ್ತಾ ಇದ್ದಾರೆ. ತಬ್ಬಾಡ್ಲಿ. 15 ಲಕ್ಷ ಕೊಡ್ತೀನಿ ಅಂತೇಳಿ ಜನಧನ್ ಅಕೌಂಟ್ ಮಾಡಿದ್ರು, ಕೊಟ್ರಾ? ಬತ್ತೇನ್ರಿ 15 ಲಕ್ಷ ನಿಮ್ಗೆಲ್ಲ? ತಾಯಿ ನಿಮ್ ಬತ್ತೇನ್ರಿ? ಇಲ್ಲ. ಆದ್ರೆ ನಾವು ಮಾತ್ರ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೇವೆ. ಅಕ್ಕಿ ಕೊಟ್ರೇನ್ರಿ ಅಕ್ಕಿ? ಮುನಿಯಪ್ಪನವ್ರು 10 ಕೆಜಿ ಅಕ್ಕಿ ಕೊಡಕ್ ಹೋದ್ರೆ ಇಲ್ಲ 5 ಕೆಜಿ ಕೊಡಕ್ ಆಗಲ್ಲ ಅಂತೇಳಿ ಸಿದ್ದರಾಮಯ್ಯನವರು ನೇರವಾಗಿ ಅಕೌಂಟ್ಗೆ ಒಬ್ಬಂಗೆ 175 ರೂಪಾಯಿ, ಇಬ್ಬರಿದ್ರೆ 350, 300 ಜನ ಇದ್ರೆ 550, ಇಷ್ಟು ದುಡ್ಡು ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ. ಅನುದಾನ ಕೊಡ್ಲಿಲ್ಲ. ನಮ್ಮ ದುಡ್ಡು, ನಮ್ಮ ತೆರಿಗೆ, ನಮ್ಮ ಹಕ್ಕು, ಇದು ಕೂಡ ಆಗ್ಲಿಲ್ಲ. ಯಾವುದು ಕೂಡ ಕೇಂದ್ರ ಸರ್ಕಾರ ಸಹಕಾರ ಕೊಡ್ಲಿಲ್ಲ. 26 ಜನ MP, ಈಗ 27. ಒಂದ್ ದಿನ ಕಷ್ಟ ಸುಖ ಜನರ ಪರವಾಗಿ ಧ್ವನಿ ಎತ್ತಲಿಲ್ಲ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಈಗ ಎಲೆಕ್ಷನ್ ಬಂದಿದೆ, ನೀವು ಉತ್ತರ ಕೊಡಬೇಕು. ಉತ್ತರ ಏನು? ತಟ್ಟೆ ಮರೆ ಏಟು, ಬಟನ್ ಅದಂಬ ತಕ್ಷಣ ನಮ್ಮ ಹಿಂದೆ ಯಾರೊಬ್ಬ ನಮ್ಮ ಲೀಡರ್ ಹೇಳಿದ್ರು, ಬಟನ್ ತಕ್ಷಣ ಕುಯ್ ಅಂತೇಳಿ ಡೆಲ್ಲಿ ಕೇಳಬೇಕು ಆ ಶಬ್ದ. ಇಲ್ಲಿ ನಿಲ್ಲಿಸುವಂತ ಬಿಜೆಪಿ ಕ್ಯಾಂಡಿಡೇಟು ಡಮಾರ್ ಆಗ್ಬೇಕು. ಕಾಂಗ್ರೆಸ್ ಈ ಕೈಯೇ 5 ಗ್ಯಾರಂಟಿ ಕೊಟ್ಟಂತ ಕೈಯೇ, ಅನ್ನ ಕೊಟ್ಟಂತ ಕೈಯೇ, ಉದ್ಯೋಗ ಕೊಟ್ಟಂತ ಕೈಯೇ, 2,000 ರೂಪಾಯಿ ಕೊಟ್ಟಂತ ಕೈಯೇ, ಉಚಿತವಾಗಿ ಕರೆಂಟ್ ಕೊಟ್ಟಂತ ಕೈಯೇ, ಈ ಕೈಗೆ ತಾವು ಮತವನ್ನ ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ.